ಮೈಸೂರಿನ ಹೈದರಾಲಿ ರಸ್ತೆಯಲ್ಲಿ ಪರಿಸರ ಮಾರಣ ಹೋಮ ನಡೆದು ಇಂದಿಗೆ ಸರಿಯಾಗಿ 1 ವರ್ಷ. ಅಭಿವೃದ್ಧಿಯ ಹೆಸರಿನಲ್ಲಿ ನೂರಾರು ವರ್ಷಗಳ ಇತಿಹಾಸವಿದ್ದ ಬೃಹತ್ ಮರಗಳನ್ನು ರಾತ್ರೋರಾತ್ರಿ ಧರೆಗುರುಳಿಸಲಾಗುತ್ತಿತ್ತು. ಈ ಹಸಿರು ಹತ್ಯೆಯ ಕಹಿ ನೆನಪು ಹಾಗೂ ಪ್ರಸ್ತುತ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅಧಿಕಾರಿಗಳು ನೀಡುತ್ತಿರುವ ಪಿಂಕ್ ರೋಡ್ ಭರವಸೆ ಏನು, ಈ ಬಗ್ಗೆ ಇಲ್ಲಿನ ಒಂದು ವಿಶೇಷ ವರದಿ. ಹೌದು, ಮೈಸೂರಿನ ಹೈದರಾಲಿ ರಸ್ತೆಯ ಎಸ್ಪಿ ಕಚೇರಿ ವೃತ್ತದಿಂದ ಕಾಳಿಕಾಂಬಾ ದೇವಸ್ಥಾನದವರೆಗಿನ ರಸ್ತೆ ಈಗ ಅಗಲವಾಗಿದೆ ನಿಜ. ಆದರೆ ಇಲ್ಲಿ ನೆರಳು ನೀಡುತ್ತಿದ್ದ ಸುಮಾರು 48 ಪೆಲ್ಟೋ ಫೋರಂ ಜಾತಿಯ ಬೃಹತ್ ಮರಗಳು ಈಗ ಇತಿಹಾಸವಾಗಿದೆ. ಕಳೆದ ವರ್ಷ ಅಂದರೆ 2025ರಲ್ಲಿ ಏಪ್ರಿಲ್ನಲ್ಲಿ ರಸ್ತೆ ಅಗಲೀಕರಣದ ನೆಪದಲ್ಲಿ ಈ ಮರಗಳನ್ನು ಕಡಿಯಲಾಗಿತ್ತು. 40 ವರ್ಷಗಳ ಕಾಲ ಹಸಿರು ಚಪ್ಪರದಂತೆ ನೆರಳು ನೀಡುತ್ತಿದ್ದ ಮರಗಳು ಉರುಳಿದಾಗ ಇಡೀ ಮೈಸೂರೇ ಮರುಗುವಂತಾಗಿತ್ತು. ಘಟನೆ ನಡೆದು 1 ವರ್ಷ ಕಳೆಯುತ್ತಿದ್ದಂತೆ ಮೈಸೂರು ಮಹಾನಗರ ಪಾಲಿಕೆ ಮರ ಕಳೆದ ಜಾಗದಲ್ಲಿ ಪರಿಹಾರವಾಗಿ 122 ಟ್ಯಾಬಬುಯಾ ರೋಸಿಯಾ ಗಿಡಗಳನ್ನು ನೆಟ್ಟಿದೆ. ಎಸ್ಪಿ ಕಚೇರಿ ಮುಂಭಾಗ ಮತ್ತು ಪೊಲೀಸ್ ಅಕಾಡೆಮಿ ಆವರಣದ ಬಳಿ ಈ ಗಿಡಗಳನ್ನು ನಾಟಿ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಇದು ಪಿಂಕ್ ರೋಡ್ ಆಗಲಿದೆ ಎಂಬುದು ಅಧಿಕಾರಿಗಳ ಮಾತು. ಆದರೆ ಈ ಅಲಂಕಾರಿಕ ಗಿಡಗಳ ಬಗ್ಗೆ ಪರಿಸರವಾದಿಗಳು ಮಾತ್ರ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವರ್ಷ 2025ರಲ್ಲಿ ಇದೇ ರಸ್ತೆಯಲ್ಲಿ 48 ಮರಗಳನ್ನು ರಾತ್ರೋರಾತ್ರಿ ಕಡಿದು ಮಲಗಿಸ್ಬಿಟ್ಟಿದ್ರು. ಸೊ ಆನಂತರ ಮೈಸೂರಿನ ಜನತೆ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಒಂದು ಕ್ಯಾಂಡ್ಲ್ ಮಾರ್ಚ್ ಹೋರಾಟನ ಪ್ರೊಟೆಸ್ಟ್ನ ನಾವು ಮಾಡಿದ್ವಿ. ಆವಾಗ MLA ಮತ್ತು ಸಂಸದರು ಎಲ್ಲರೂ ಬಂದು ಸಪೋರ್ಟ್ ಮಾಡಿದರು. ಸೊ ಆವಾಗ ಏನು ಒಪ್ಪಂದ ಆಯಿತು ಈ ಪ್ರತಿಭಟನಾಕಾರರ ಜೊತೆಯಲ್ಲಿ ಅಂದರೆ ಏನು 48 ಮರ ತರದಾಗೋಗಿದೆ, ಇದ್ರ ಬದಲಿಗೆ ಒಂದು ಮರಕ್ಕೆ 10 ಮರದಂತೆ ನಾವು ಮರಗಳನ್ನ ನೆಡ್ತೀವಿ ಅಂತ. ಸೊ ಈಗ ಇಲ್ಲಿ 120 ಮರ ಇದೆ. ಆ 120 ಮರವು ಯಾವುದೂ ದೇಶೀಯ ತಳಿಗಳಲ್ಲ. ಆಮೇಲೆ ಒಂದೇ ಜಾತಿ ಮರಗಳು ಇದನ್ನು ಟಬೂಬಿಯಾ ರೋಸಿಯಾ ಅಂತ ಕರೀತಾರೆ. ಇದು ವಿದೇಶಿ ಮರ. ಇದು ವರ್ಷಕ್ಕೆ 1 ಸಲ ಬೆಳೆಯುತ್ತೆ. ಫೆಬ್ರವರಿ ಕೊನೆಯಲ್ಲಿ ಮಾರ್ಚ್ ಮೊದಲನೇ ತಿಂಗಳಲ್ಲಿ ಇದು ಫ್ಲವರಿಂಗ್ ಆಗುತ್ತೆ. ಪಿಂಕ್ ಕಲರ್ ಹೂವು, ತಿಳಿಗೆಂಪು ಬಣ್ಣದ ಹೂವು ಅರಳುತ್ತೆ. ಅದು 15 ದಿವಸ 20 ದಿವಸ ಬಿಟ್ಟರೆ ಆಮೇಲೆ ವರ್ಷ ಪೂರ್ತಿ ಅಂದರೆ 350 ದಿವಸನೂ ಇಲ್ಲಿ ಒಂದು ಹೂವೂ ಇರಲ್ಲ. ಕೆಲವು ಕಾಲದಲ್ಲಿ ಎಲೆ ಇರುತ್ತೆ, ಕೆಲವು ಸಲ ಎಲೆನೂ ಇರೋದಿಲ್ಲ. ಈ ಮರದಿಂದ ಯಾವುದೇ ಥರ ಪ್ರಯೋಜನ ಆಗಲ್ಲ. ಒಂದು 15 ದಿವಸದ ಬ್ಯೂಟಿಫಿಕೇಷನ್ಗೋಸ್ಕರ ಈ ಗಿಡಗಳನ್ನ ಇಲ್ಲಿ ನೆಡಬೇಕಾ? ಆಮೇಲೆ ಅರ್ಬನ್ ಫಾರೆಸ್ಟ್ರಿ, ಅರ್ಬನ್ ವೈಲ್ಡ್ ಲೈಫ್ ಅನ್ನೋದು ಮೈಸೂರಿಗೆ ತುಂಬ ಅವಶ್ಯಕವಾಗಿರೋಂಥದ್ದು. ಯಾಕಂದರೆ ಇಲ್ಲಿ ಒಂದೊಂದೇ ಸ್ಪೀಷೀಸ್ಗಳನ್ನ ನಾವು ಕಳ್ಕೊತಾ ಇದ್ದೀವಿ. ಸೊ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಅಂದರೆ ದಯವಿಟ್ಟು ಈಗ 2 ಇಕ್ಕೆಲೆಗಳಲ್ಲಿ ಅಂದರೆ 2 ಸೈಡಲ್ಲಿ ಹಾಕಿದಿರಲ್ಲ ಟಬೂಬಿಯಾ ರೋಸಿಯಾ ಅನ್ನೋದನ್ನು ದಯವಿಟ್ಟು ಅದನ್ನು ತೆರವುಗೊಳಿಸಿ ಇಲ್ಲಿ ಲೋಕಲ್ ಸ್ಪೀಷೀಸ್ಗಳು, ಸ್ಥಳೀಯ ಸಸ್ಯಗಳನ್ನ ಹಾಕಬೇಕು. ಅದನ್ನು ಲಿಸ್ಟನ್ನು ನಾವು ಸಂಬಂಧಪಟ್ಟವ್ರು ಕೊಟ್ಟಿದ್ದೀವಿ. ಅವ್ರು ನೋಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಸೊ ಈ ಮೂಲಕನೂ ಈ ಚಾನಲ್ಲು ನಿಮಗೆ ಅದ್ರದ್ದು ಸ್ಪೀಷೀಸ್ಗಳ ಹೆಸರುಗಳನ್ನ ತಿಳಿಸ್ತಾರೆ. ದಯವಿಟ್ಟು ಅದನ್ನು ರೀಪ್ಲೇಸ್ ಮಾಡಿ. ಮಧ್ಯದಲ್ಲಿ ಏನು ಹಾಕಿದ್ದೀರಿ ಈ ರಸ್ತೆಯಲ್ಲಿ ಅದು ಬೇಕಾದ್ರೆ ಇರಲಿ, ಬ್ಯೂಟಿಫಿಕೇಷನ್ಗೆ ಅದಿರಲಿ. ಮತ್ತು ಬುಷಸ್ಸು ಅಷ್ಟೇ, ದಯವಿಟ್ಟು ನೀವು ಚಿಟ್ಟೆ ಹೂವು, ಬೋಗನ್ವಿಲ್ ಅಂತೀರ ಅದನ್ನು ಹಾಕಬೇಡಿ. ಅದಲ್ಲದೆ ಬೇಕಾದಷ್ಟು ಬುಷ್ಗೆ ಸಂಬಂಧಪಟ್ಟಂಥ ಪೊದೆಗೆ ಸಂಬಂಧಪಟ್ಟ ಜಾತಿಯ ಸಸ್ಯಗಳು ಬೇಕಾದಷ್ಟಿದೆ. ಅದರದ್ದು ಪಟ್ಟಿಯನ್ನು ಕೊಡ್ತೀನಿ, ದಯವಿಟ್ಟು ಅದನ್ನು ಹಾಕಿ. ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಬಾಟ್ನಿಸ್ಟ್ಗಳಿದ್ದಾರೆ, ತೋಟಗಾರಿಕೆ ಇಲಾಖೆ ಇದೆ, ಯಾರನ್ನಾರು ಕೇಳಿ ದಯವಿಟ್ಟು ಇಲ್ಲಿ ಲೋಕಲ್ ಸ್ಪೀಷೀಸ್ಗಳನ್ನ ಹಾಕಿ ಈ ಗಿಡಗಳನ್ನ ಎಲ್ಲರೂ ಬೇರೆ ಕಡೆ ಸ್ಥಳಾಂತರ ಮಾಡಿ. ಈ 2 ಇಕ್ಕೆಲೆಗಳಲ್ಲೂ ಬರೀ 15 ದಿವಸದ ಕಣ್ಣನ್ನು ಸಂತೋಷಕ್ಕೋಸ್ಕರ ನಾವು ಇಲ್ಲಿ ಒಂದು ಬಯೋಡೈವರ್ಸಿಟಿನೇ ಹಾಳು ಮಾಡೋದ? ಯಾಕಂದರೆ ಈ ಗಿಡದಿಂದ ಯಾರಿಗೂ ಪ್ರಯೋಜನ ಆಗಲ್ಲ, ಯಾವ ಜೀವಿಗೂ ಪ್ರಯೋಜನ ಆಗಲ್ಲ, ಯಾವ ಚಿಟ್ಟೆನೂ ಬರಲ್ಲ, ಯಾವ ಪಕ್ಷಿಗಳು ಬರಲ್ಲ. ಅದೇ ನಾವು ಇಲ್ಲಿ ಸ್ಥಳೀಯ ಸಸ್ಯಗಳನ್ನ ಹಾಕಿದ್ರೆ ವರ್ಷ ಪೂರ್ತಿ ಹಸಿರಾಗಿರುತ್ತೆ, ಕಾಲಕ್ಕೆ ಹೂ ಬಿಡುತ್ತೆ, ಎಲ್ಲ ಪಕ್ಷಿ ಚಿಟ್ಟೆಗಳಿಗೆ ಅನುಕೂಲ ಆಗುತ್ತೆ. ಸೊ ಮೈಸೂರಿನವ್ರಿಗೆ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಇಲ್ಲಿನ ವೈಲ್ಡ್ ಲೈಫು ಮತ್ತು ಅರ್ಬನ್ ವೈಲ್ಡ್ ಲೈಫು ಮತ್ತು ಅರ್ಬನ್ ಫಾರೆಸ್ಟ್ರಿನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಅಧಿಕಾರಿಗಳು ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕಂತ ಹಂಬಲ್ ರಿಕ್ವೆಸ್ಟ್. ಪರಿಸರವಾದಿಗಳ ಪ್ರಕಾರ ವಿದೇಶಿ ಮೂಲದ ಈ ಟ್ಯಾಬುಬೆಯಾ ಗಿಡಗಳು ನೋಡಲು ಸುಂದರವಾಗಿರಬಹುದು, ಆದರೆ ಇವು ಮೈಸೂರಿನ ಸುಡುವ ಬಿಸಿಲಿಗೆ ತಂಪಾದ ನೆರಳು ನೀಡುವುದಿಲ್ಲ.
ಅಲ್ಲದೆ ಸ್ಥಳೀಯ ಪಕ್ಷಿ ಸಂಕುಲಕ್ಕೆ ಇವುಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಆಮ್ಲಜನಕ ನೀಡುವ ಮಣ್ಣಿನ ಮರಗಳ ಬದಲಿಗೆ ಇಂತಹ ಅಲಂಕಾರಿಕ ಗಿಡಗಳನ್ನು ನೆಡುವುದು ಬೇಡ. ಈ ಗಿಡಗಳನ್ನು ತೆರವುಗೊಳಿಸಿ ದೇಶಿ ಮರಗಳನ್ನು ನೆಡಿ ಎನ್ನುವುದು ಪರಿಸರವಾದಿಗಳ ಒತ್ತಾಯವಾಗಿದೆ. ಹೈದರಾಲಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ನರಸಿಂಹರಾಜ ಕ್ಷೇತ್ರದ ಶಾಸಕರದ ತುಂಬ ಇದಾಗಿತ್ತು. ಹಾಗೆ ಆ ಭಾಗದ ಜನರ ಕೋರಿಕೆ ಕೂಡ ಆಗಿತ್ತು. ಈಗ ಏನು ತುಂಬ ಚಿಕ್ಕದಾಗಿದ್ದ ರೋಡನ್ನು ತೆಗೆದುಬಿಟ್ಟು ದೊಡ್ಡ ರೋಡ್ ಮಾಡಿದ್ದೇವೆ. ಆ ರೋಡ್ ಮಾಡೋ ಸಮಯದಲ್ಲಿ ಸುಮಾರು 48 ಮರಗಳನ್ನು ತೆಗಿಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿತ್ತು. ಅದಕ್ಕೆ ಒಂದು ಗಿಡಗಳಿಗೆ 10 ಗಿಡಗಳನ್ನಂತೆ ನೆಟ್ಟು ಅದನ್ನ ಪೋಷಣೆ ಮಾಡೋದಕ್ಕೋಸ್ಕರ ಸುಮಾರು 7.5 ಲಕ್ಷಗಳನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೇವೆ. ಅದು ಕೊಟ್ಟಾದ ನಂತರ ಆ ರಸ್ತೆಯಲ್ಲಿ ಅಂದವನ್ನು ಹೆಚ್ಚಿಸೋದಕ್ಕೋಸ್ಕರ ನಾವಿವಾಗ ಪಿಂಕ್ ಪಾಯ್ ತಬೂಬಿಯಾ ರೋಸಿಯಾ ಅಂತ ಹೇಳ್ಬಿಟ್ಟು ಆ ಗಿಡಗಳನ್ನ 122 ಗಿಡಗಳನ್ನ ನೆಟ್ಟಿದ್ದೇವೆ. ಅಂದರೆ 2 ಬದಿಗಳಲ್ಲಿ ರಸ್ತೆಗಳಲ್ಲಿ ಹಾಗೆ ಮೀಡಿಯನ್ನಲ್ಲಿ ಕೂಡ. ಮುಂದಿನ ದಿನಗಳಲ್ಲಿ ಈಗ ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ಆಗೋದಿದೆ, ಸ್ಟ್ರೀಟ್ ಲೈಟ್ ವರ್ಕು. ಆ ಸ್ಟ್ರೀಟ್ ಲೈಟ್ ವರ್ಕ್ ಆದ ತಕ್ಷಣ ಅಲ್ಲಿ ಬೋಗನ್ವಿಲ್ಲಾ ಶ್ರಬ್ಸ್ನ ಕೂಡ ಹಾಕ್ಬಿಟ್ಟು ಅದರ ಅಂದವನ್ನು ಇನ್ನೂ ಹೆಚ್ಚಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಮುಂದಿನ 3-4 ವರ್ಷಗಳಲ್ಲಿ ಅದು ಎಲ್ಲ ಕಡೆ ಪಿಂಕ್ ಹೂವುಗಳು ಹರಡ್ಬಿಟ್ಟು ಗುಲಾಬಿ ರಸ್ತೆ ಅಂತಲೇ ಮೋಸ್ಟ್ಲಿ ಫೇಮಸ್ ಆಗ್ಬೋದು ಆ ರಸ್ತೆ. ದೇಸಿ ತಳಿಗಳನ್ನ ಹಾಕಿದರೆ ಮತ್ತೆ ಅದು ರೋಡನ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ದೇಸಿ ತಳಿಗಳನ್ನ ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ. ಬರೀ ದೇಸಿ ತಳಿಗಳನ್ನ ಹಾಕೋದ್ರ ಜೊತೆಗೆ ರಸ್ತೆ ಅಂದವನ್ನು ಕೂಡ ಹೆಚ್ಚೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಯಾವುದೋ ಒಂದು ಈಗ ಹೊಸದಾಗಿ ಆಗಿರೋದ್ರಿಂದ ನಮಗೆ ಒಂದು ಮಾಡೆಲ್ ರೋಡ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ಬೇರೆ ರೋಡ್ಗಳಲ್ಲಿ ಆ ಥರದ ಅವಕಾಶ ನಮಗೆ ಇರೋದಿಲ್ಲ. ಈ ರೋಡಲ್ಲಿ ಒಂದು ಮಾಡೆಲ್ ರೋಡು, ಒಂದು ಫಾರಿನ್ನಲ್ಲಿ ಹೆಂಗೆ ಒಂದೇ ಥರದ ಗಿಡಗಳನ್ನ ತುಂಬ ಹೂ ಬಿಟ್ಟು ಅಂದವಾಗಿ ಕಾಣಿಸೋ ಥರದ್ದು ಮಾಡ್ತಾರೆ, ಆ ಥರದ್ದು ಮಾಡೋ ಅವಕಾಶ ಇರೋದ್ರಿಂದ ಈ ರೋಡನ್ನು ಅದನ್ನು ತೊಗೊಂಡಿದ್ದೇವೆ. ಬೇರೆ ರಸ್ತೆಗಳಲ್ಲಿ ಖಂಡಿತವಾಗ್ಲೂ ನಾವು ದೇಶೀಯ ತಳಿಗಳನ್ನೇ ಹಾಕ್ತಾಯಿದ್ದೀವಿ. ಅಲ್ಲಿ ಒಂದೇ ಥರದ ಗಿಡಗಳನ್ನ ಹಾಕೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ. 1, 2, 3, 4 ಈ ಥರದನ್ನ ಹಾಕಬೇಕಾಗುತ್ತೆ. ಇದರಲ್ಲಿ 122 ತುಂಬ ದೊಡ್ಡ ನಂಬರ್ನ ಕಂಪ್ಲೀಟ್ ಹಾಕೋದಕ್ಕೆ ಅವಕಾಶ ಇರೋದ್ರಿಂದ ಇದೊಂದು ಮಾಡೆಲ್ ರೋಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಹಾಕಿದ್ದೇವೆ ಅಷ್ಟೇ. ಹೈದರಾಲಿ ರಸ್ತೆಯ ಅಗಲೀಕರಣ ಕಾಮಗಾರಿಗೆ ಅನಿವಾರ್ಯವಾಗಿ ಈ ವೇಳೆ 48 ಮರಗಳನ್ನು ತೆರವುಗೊಳಿಸಬೇಕಾಯಿತು. ಆದರೆ ಇದಕ್ಕೆ ಪರ್ಯಾಯವಾಗಿ ಪ್ರತಿ ಮರದ ಬದಲಿಗೆ 10 ಗಿಡಗಳಂತೆ ಒಟ್ಟು ಗಿಡಗಳ ಪೋಷಣೆಗಾಗಿ ನಾವು ಈಗಾಗಲೇ 7.5 ಲಕ್ಷ ರೂಪಾಯಿಗಳನ್ನು ಅರಣ್ಯ ಇಲಾಖೆಗೆ ಪಾವತಿಸ್ತಾ ಇದ್ದೇವೆ. ಈ ವಿದೇಶಿ ತಳಿಯ 122 ಗಿಡಗಳನ್ನು ರಸ್ತೆಯ 2 ಬದಿ ಹಾಗೂ ಡಿವೈಡರ್ಗಳಲ್ಲಿ ನೆಡಲಾಗಿದೆ. ಮುಂದಿನ 3-4 ವರ್ಷಗಳಲ್ಲಿ ಈ ಮರಗಳು ಗುಲಾಬಿ ಹೂಗಳಿಂದ ಕಂಗೊಳಿಸಲಿದ್ದು ಈ ರಸ್ತೆ ನಗರದ ಪ್ರಸಿದ್ಧ ಆಕರ್ಷಣೆಯಾಗುವ ನಿರೀಕ್ಷೆ ಇದೆ. ಪ್ರಸ್ತುತ ಬೀದಿ ದೀಪ ಹಾಗೂ ಎಲೆಕ್ಟ್ರಿಕಲ್ ಕೆಲಸಗಳು ಮಾತ್ರ ಬಾಕಿ ಇವೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡು ಹೈದರಾಲಿ ರಸ್ತೆಯು ಒಂದು ಮಾದರಿ ರಸ್ತೆಯಾಗಿ ಮಾಡಲು ಉದ್ದೇಶ ಹೊಂದಲಾಗಿದೆ. ಒಟ್ಟಾರೆಯಾಗಿ ಹೈದರಾಲಿ ರಸ್ತೆ ಪಿಂಕ್ ರೋಡ್ ಆಗುವ ನಿರೀಕ್ಷೆಯಲ್ಲಿದೆ. ಆದರೆ ಕಳೆದು ಹೋದ ಬೃಹತ್ ಮರಗಳ ನೆರಳು ಮರಳಿ ಬರಲು ದಶಕಗಳೇ ಬೇಕು. ಅಭಿವೃದ್ಧಿ ಬೇಕು ನಿಜ, ಆದರೆ ಅದು ಪರಿಸರವನ್ನ ಬಲಿ ಕೊಟ್ಟು ಪಡೆಯುವಂತಾಗಬಾರದು ಎನ್ನುವುದೇ ಮೈಸೂರಿಗರ ಆಶಯ. ಕ್ಯಾಮ್ರಾಮ್ಯಾನ್ ಸಂಜಯ್ ಜೊತೆ ಅನಿಲ್ ರಾಜ್ SM ಸೋಸ್ಲೆ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.